ನಾವು ಇವತ್ತು ಆಹ್ವಾನ ಮಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳನ್ನು, ನೀವು ನಿಮ್ಮ ಸಂಪುಟ ಸಹೋದ್ಯೋಗಿಗಳು, ನಿಮ್ಮ ಸರ್ಕಾರ 27ನೇ ತಾರೀಕು ಬೈರ್ಮಾಳಕ್ಕೆ ಬನ್ನಿ, ವೇದಿಕೆ ಸಿದ್ಧ ಮಾಡಿಸಿ ಸರ್ಕಾರದ ಕಾರ್ಯಕ್ರಮ ಅಂತ. ಮಾನ್ಯ ಕುಮಾರಣ್ಣವ್ರನ್ನ ನಾವು ಕರೆಸ್ತೀವಿ, ವಿರೋಧ ಪಕ್ಷದ ನಾಯಕರನ್ನ ನಾವು ಕರೆಸ್ತೀವಿ. ಯಾರ್ಯಾರು ಈ ಹೋರಾಟದಲ್ಲಿ ಪಾಪ ಹಗಲು ರಾತ್ರಿ ಎಂದನೇ ಈ ಹೋರಾಟಕ್ಕೆ ಕೈ ಜೋಡಿಸಿರ್ತಕ್ಕಂಥ ರೈತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಪಕ್ಷದವ್ರು ಇರ್ಬೋದು, ಎಲ್ಲರೂ ಪ್ರಮುಖರು ಅಲ್ಲಿ ಬರಲಿ. ಈ 9-10 ಹಳ್ಳಿಯ ರೈತರುಗಳನ್ನು ಆಧಾರ್ ಕಾರ್ಡ್ ಇಸ್ಕೊಂಡು ನೀವು ವೇದಿಕೆ ಒಳಗಡೆ ಬಿಟ್ಕೊಳ್ಳಿ, ಸುತ್ತ ಪೊಲೀಸ್ ಬಂದೋಬಸ್ತ್ ಹಾಕಿ. ಬೇರೆಯವ್ರು ಯಾಕೆ ಬರ್ತಾರೆ? ಅಲ್ಲಿ ಯಾರು ರೈತರುಗಳು ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಸಹಕಾರ ಕೊಡ್ತಾ ಇದ್ದೀವಿ, ನಿಮಗೆ ಆಗೋಯ್ತು ನೀವು ಮಾಡ್ಕೊಳ್ಳಿ ಅಂತ ಅಂದರೆ ದಯಮಾಡಿ ಕೈ ಮುಗಿದು ನೀವು ಯೋಜನೆ ಮಾಡಿ ಮುಂದುವರಿಸಿ. ಏನು ಅಧ್ಯಕ್ಷರ? ಆಯಿತು, ನಮ್ದೇನು ತಕರಾರಿಲ್ಲ. ಅದನ್ನು ಬಿಟ್ಬಿಟ್ಟು ನೀವು ಏನಿಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬಿಟ್ಟು ಚರ್ಚೆಗೆ ಕರೆದ್ಬಿಟ್ಟು ಬೃಹನ್ನಳೆ ಥರ ಬೆಂತೋರಿಸ್ಕೊಂಡು ಓಡೋಗದ ಬಾಲಕೃಷ್ಣ? ಇದಾ ನಿಮ್ಮದು ತನ? ನಿಮ್ಮ ತನ ಇದೆಯೇನ್ರಿ? ಪಾಪ ಅಲ್ಲೆಲ್ಲ ನಮ್ಮ ಎಂ ಬಿ ಪಾಟೀಲ್ ಅವ್ರ ಕೈಲಿ ಹೇಳಿಸ್ತಾರೆ. ಪಾಪ ಅವ್ರು ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಮಂತ್ರಿಗಳಾಗಿ ಭಾಳಷ್ಟು ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಪಾಪ ಅವರು ಹೇಳ್ತಾರೆ ಅನಿತಾ ಕುಮಾರಸ್ವಾಮಿ ಅವ್ರದ್ದು 100 ಎಕರೆ ಜಮೀನಿದೆ ಇಲ್ಲಿ. ನಾನು ಎಂ ಬಿ ಪಾಟೀಲ್ ಸಾಹೇಬ್ರೆ, ಪಾಪ ಯಾರೋ ಈ ಪೋಲಿ ಪಕ್ಕಾಲಿಗಳು ಮಾತಾಡಿದ್ರು ಅಂತ ನೀವ್ಯಾಕೆ ನಿಮ್ಮ ಬಾಯಿನ ಹೊಲ್ಸು ಮಾಡ್ಕೊತೀರಿ? ನಿಮ್ಮ ಬಾಯಾಕೆ ಹೊಲ್ಸು ಮಾಡ್ಕೊತಾ ಇದ್ದೀರಿ ಸ್ವಾಮಿ? ಇವ್ರ್ಯಾರೋ ಪೋಲಿ ಪಕ್ಕಾಲಿಗಳು ಹೇಳ್ತಾರೆ, ಆದಿ ಬೀದಿಲಿ ಹೇಳ್ತಾರೆ ಅಂತ ಮೊನ್ನೆ ಪೋಸ್ಟರ್ ಅಂಟಿಸಿದ್ರು, ಇವತ್ತು ಪೋಸ್ಟರ್ ಅಂಟಿಸವ್ರೆ. ನಾನು ಬೆಳಗ್ಗೆ ಕುಮಾರಣ್ಣ ಡೆಲ್ಲಿಲಿದ್ರು, ಮಾತನಾಡಿದೆ, ಎಸ್ ಪಿಗೆ ಮಾತಾಡಿದ್ದೀನಿ, ಐ ಜಿಗೆ ಮಾತಾಡಿದ್ದೀನಿ ಅಂದರು, ನಾನು ಇನ್ಸ್ಪೆಕ್ಟ್ರಿಗೂ ಮಾತಾಡಿದ್ದೀನಿ. ಎಸ್ ಪಿ ಅವ್ರಿಗೆ ದಯಮಾಡಿ ತಾವು ಎಸ್ ಪಿ ಅವರೇ ಈ ವಿಚಾರದಲ್ಲಿ ನೀವು ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಯಾರಿಗೂ ಎದುರೋರಲ್ಲ, ನಾವು ಮುಕ್ತವಾಗಿ ನಾವ್ಯಾರು ಕಳ್ಳರ ಥರ ರಾತ್ರಿ ಹೊತ್ತು ಬಂದು ಪೋಸ್ಟರ್ ಅಂಟಿಸೋರಲ್ಲ. ಇಡೀ ನಮ್ಮ ಸಂಘಟನೆ ಮೂಲಕ ಪೋಸ್ಟರ್ ಅಭಿಯಾನವನ್ನು ಮಾಡ್ತೀವಿ, ಹಗಲಲ್ಲಿ ಮಾಡ್ತೀವಿ. ಸರ್ಕಾರಿ DC ಕಚೇರಿ ಮುಂದೆ ಅಂಟಿಸ್ತೀವಿ, ಎಸ್ ಪಿ ಕಚೇರಿ ಮುಂದೆ ಅಂಟಿಸ್ತೀವಿ. ಅದೇನು ಕಾನೂನು ತಗೋತೀರೋ, ಅದೆಲ್ಲಿ ನಮ್ಗೆ ಜೈಲ್ಗೆ ಹಾಕ್ತಿರೋ ಹಾಕಿ, ನೀವು ಯಾವ ಕೇಸ್ ಹಾಕ್ತಿರೋ ಹಾಕಿ. ಇದನ್ನು ಕಡಿವಾಣ ಹಾಕೋಕ್ಕಾಗಲ್ವಾ ನೀವು? ನಾವು ಡೇ 1 ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಏನು ನಡೀತಾ ಇದೆ ಇಲ್ಲಿ? ಏನು ತುಗಲಕ್ ದರ್ಬಾರ? ನಾವು ಯಾರು ಬದುಕಲೇಬಾರ್ದ ರೈತರು ಇಲ್ಲಿ? ದಯಮಾಡಿ ಇದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಈ ಕ್ಷಣದಿಂದ ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀನಿ. ನೀವು CC ಫುಟೇಜ್ನ ಕ್ಯಾಮ್ರಾ ಫುಟೇಜ್ನ ತೆಗೆದುಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ಅವ್ರು ಯಾರು ಅಂಟಿಸ್ತಾ ಇದ್ದಾರೆ ಅಂತ ನನ್ನ ಹತ್ರ ಮಾಹಿತಿ ಇದೆ, ನನ್ನ ಹತ್ರ ಕೇಳಿ ಹೇಳ್ತೀನಿ. ಈ GBD ಅಧ್ಯಕ್ಷನಿಗೆ, ಈ ಪುಡಾರಿಗೆ ನೀವು ಅಧಿಕಾರ ಕೊಟ್ಬಿಟ್ಟು ಯಾರಿಗೆ ಕೆಟ್ಟ ಹೆಸರು? ನಮಗೆ ಕೆಟ್ಟ ಹೆಸರು ಆಗ್ತದಾ? ನಿಮಗೆ, ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ರೀ. ಈ ಥರ ಹೇಯ ಕೃತ್ಯವನ್ನು ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಅಂತೇಳಿ ಚೀತು ಅಂತ ಜನ ಉಗಿತಾವ್ರೆ. ನೀವು ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ರಿ ಬಾಲಕೃಷ್ಣ, ನೀವು ಏನೇನಂತ ಉಗಿತಾವ್ರೆ ಅಂತ. ಈ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಏನೇನಂತ ನಿನಗೆ ಇಡೀ ಶಾಪ ಆಗ್ತಾ ಇದ್ದಾರೆ. ನಿನ್ನ ಕ್ಯಾಕ್ರಿಸ್ ಹೆಂಗೆ ಉಗಿತಾ ಇದ್ದಾರೆ ಅಂತ ಬಂದು ನೀನು ಸೋಷಿಯಲ್ ಮೀಡಿಯಾ ತೆಗೆದು ನೋಡಪ್ಪ, ಗೊತ್ತಾಗ್ತದೆ. ಪಾಪ ನೀನು ಮಾಡೋ ಕೆಲಸಕ್ಕೆ ಪಾಪ ಮನೇಲಿರೋರಿಗೆಲ್ಲ ಯಾಕ್ರಿ ಬಯಸ್ತೀರಿ? ಆ ಕಾಮೆಂಟ್ಸ್ನ ಓಪನ್ ಮಾಡಿ ನೋಡಪ್ಪ. ಪಾಪ ಇಲ್ಲೆಲ್ಲೋ ಹೇಳ್ತಾರೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ದಕ್ಕೆ ಈ ಭೂಮಿ ಉಳಿದಿದೆ, ಇಲ್ಲವಾದರೆ ಲೇಔಟ್ ಆಗ್ತಿತ್ತು. ನೀನೇ ಹೇಳ್ತೀಯಾ? ಇವರೆಲ್ಲ ಲೇಔಟ್ ಮಾಡ್ಕೋಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರ? ಭೂಮಿನ ಉಳಿಸ್ಕೊಂಡು ಬೇಸಾಯ ಮಾಡಿ ನಾವು ಬದುಕು ಕಟ್ಕೊಂಡಿದ್ದೀವಿ, ನಾವು ಬದುಕಬೇಕು ಅನ್ನೋರ್ರಿ. ಅದನ್ನು ಬಿಟ್ಬಿಟ್ಟು ನೀನು ಇದೂ ಹೇಳ್ತೀಯ, ಅದೂ ಹೇಳ್ತೀಯ.
10 ವರ್ಷ ಈ ಯೋಜನೆ ಆದಮೇಲೆ 15 ವರ್ಷ MLA ಆಗಿದ್ದೆ ಇಲ್ಲಿ. ಇದೇನು ಒಂದು ಪತ್ರನೂ ಕೊಟ್ಟಿಲ್ಲ, ಒಂದು ಯೋಜನೆ ಈ ಬಗ್ಗೆ ಚರ್ಚೆನೂ ಮಾಡಿಲ್ಲ. ನಿಂದು ಬಾಲಿಶ ಹೇಳಿಕೆನಾ, ಬೇರೆಯವ್ರದ್ದು ಬಾಲಿಶ ಹೇಳಿಕೆನಾ? ಕುಮಾರಸ್ವಾಮಿ ಅವರು ಪ್ರಾಮಾಣಿಕ ಹೋಗಿದ್ರೆ ಮಾಧ್ಯಮದ ಮುಂದೆನೇ ಇರ್ತಾರೆ ಕುಮಾರಸ್ವಾಮಿ ಅವರು. ಇದು ನೀವು ಪ್ರಾಮಾಣಿಕತೆಯನ್ನು ಮೆಜರ್ ಮಾಡ್ತೀರಾ? ಕಡ್ಡಿ ಇಟ್ಟು ಮಾಧ್ಯಮದವರು ಪ್ರಾಮಾಣಿಕತೆನ ಮೆಜರ್ ಮಾಡೋರು ಈ ರಾಜ್ಯದ ಜನ. ಇಲ್ಲಿ ಕೂತಿದಾರಲ್ಲ ರೈತರು, ಪುಣ್ಯಾತ್ಮರು, ಅವ್ರ ಹತ್ರ ಬಾರಪ್ಪ, ನಿನ್ನ ಪ್ರಾಮಾಣಿಕತೆ ಏನು ಅಂತ ತೋರ್ಸ ಬಾಲಕೃಷ್ಣ. ಕದ್ದೋಡಾಡ್ತಾ ಇದೆಯಾ? ಅವೆರಡು ಪಂಚಾಯತಿಗೆ ತಲೆನೇ ಇಕ್ತಾ ಇಲ್ಲ, ಒಂದು ಗ್ರೂಪ್ ಪ್ರವೇಶಕ್ಕೆ ಬರಲ್ಲ, ಒಂದು ಮದುವೆಗೆ ಬರ್ತಾ ಇಲ್ಲ, ನೀನು ಒಂದು ಡೈರಿ ಇನಾಗ್ರೇಷನ್ಗೆ ಬರಲ್ಲ, ಪೋಸ್ಟ್ಪೋನ್ ಮಾಡ್ಬಿಟ್ಟಿದ್ಯಾ. ಅಲ್ಲಿ ಬಂದ್ರೆ ಹಿಡ್ಕತ್ತಾರೆ ಅಂತ ನೀನು ತಲೆ ಮರೆಸ್ಕೊಂಡು ಓಡಾಡ್ತಾ ಇದೆಯಾ ಈ ಬಿಡದಿ ಹೋಬಳಿನಲ್ಲಿ. ನಿನ್ನ ಯೋಗ್ಯತೆನ ಜನ ಹರಾಜಾಗ್ತಾವ್ರೆ, ಚೀತು ಅಂದ್ಕೊಂಡು ಜನ ಹರಾಜಾಗ್ತಾವ್ರೆ. ನಮಗೆ ಹೇಳ್ತೀಯಾ ಬಾರಪ್ಪ, ನಾವು ಎಲ್ಲಿಗೆ ಬರಬೇಕು? ಎಷ್ಟು ಗಂಟೆ ರಾತ್ರಿಯಲ್ಲಿ ಬರಬೇಕು? ಬರ್ತೀವಿ. ನಿನ್ನ ಥರ ಕದ್ದಿ 12 ಗಂಟೆ ರಾತ್ರಿಯಲ್ಲಿ 1 ಗಂಟೆ ರಾತ್ರಿಯಲ್ಲಿ ಬಂದು ನಿನ್ನ ಶಿಷ್ಯರು ಬಿಟ್ಬಿಟ್ಟು ಕಾಸು ಕೊಡಿಸ್ಬಿಟ್ಟು ಎಣ್ಣೆ ಕೊಡಿಸ್ಬಿಟ್ಟು ಪೋಸ್ಟರ್ ಸಾಕ ಬಿಟ್ಟಿರೋದು ನೀನು. ಅಲ್ಲಿ ಪೋಸ್ಟ್ರನ್ನ ನಿನಗೆ ತಾಕತ್ತು ಇನ್ನೊಂದು ಇದ್ರೆ ಹಗಲು ಬಂದು ಹೋರಾಟ ಮಾಡಪ್ಪ. ಬಾ ರಾಜ್ಕುಮಾರ್ ಅಲ್ಲಿಗೆ, ನೀನು ಬೈರ್ಮಂಗ್ಲಕ್ಕೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ, ಇನ್ನೂ ಅವ್ರ ಕುಟುಂಬದವ್ರ ಬಗ್ಗೆ ಮಾತಾಡ್ಬಿಟ್ರೆ ನೀನು ಮಂತ್ರಿ ಆಗೋಗ್ಬಿಡ್ತೀನಿ ಅಂತ ಹಗಲು ಕನ್ಸು ಕಂಡುಕೊಂಡು ನಿನ್ನ ಬಾಯದಂತ ಏನೇನೋ ಮಾತಾಡ್ತೀಯಾ. ನಮಗೆ ಮಾತಾಡೋಕೆ ಬರೋದಿಲ್ವಾ? ಚರ್ಚೆ ಬಾ, ನನ್ನ ಎದುರುಗಡೆ ನೀನು ಚರ್ಚೆ ಬರೋಕ್ಕೆ ರೆಡಿ ಇಲ್ಲ ನೀನು. ಬೇರೆ ಯಾರ ಬಗ್ಗೆ ಯಾರ ಹತ್ರನೂ ಬೇಡ, ನನ್ನ ಎದುರುಗಡೆ. ಅಲ್ಲೆಲ್ಲೋ ಚರ್ಚೆ ಕರೆದೆ, ಮಧ್ಯರಾತ್ರಿಯಲ್ಲಿ 144 ಸೆಕ್ಷನ್ ಹಾಕ್ಬಿಟ್ಟು ಪಲಾಯನ ಮಾಡಿಬಿಟ್ಟೆ. ಕಳ್ಚಿನ ಇಟ್ಬಿಟ್ಟು 18 ಕೋಟಿ ದುಡ್ಡು ಹೊಡೆದ್ಬಿಟ್ಟು ನೀನು ನಿಂತಮ್ಮ. ಅಲ್ಲೆಲ್ಲೋ ಇದರಲ್ಲಿ ತಾವರೆಕೆರೆಯಲ್ಲಿ 25 ಎಕರೆ ಸರ್ಕಾರಿ ಗೋಮಾಳನ್ನ NTS ರಿಜಿಸ್ಟರ್ ಮಾಡಿಸ್ಕೊಂಡು ಕೂತಿದ್ಯಾ. ಅವ್ಯಾರು ಪಾಪ ಲಾಯರು, ಅವ್ರ್ಯಾರು ಹೋರಾಟಗಾರರು ಹೋದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಹಾಕ್ಸಿ, ಅವ್ರ ಮೇಲೆ ರೋಡಿಗಳು ಬಿಡಿಸಿ, ಅವ್ರು ಓಡಿಸಿ. ಆತನ ನೆನ್ನೆನ ಮೊನ್ನೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಯಾವ ಮಟ್ಟಕ್ಕೆ ಅವ್ರಿಗೆ ಉಗಿತಾ ಇದ್ದಾನೆ ಅಂತ. ನಿನಗೆ ಇದಕ್ಕಿಂತ ಬೇಕೇನ್ರಿ? ನಮ್ಮ ತಾಯಿಯ ಹೆಣ್ಮಗಳು, ಆ ಬೈರ್ಮಂಗ್ಲ ಮೆರಗೊಂದೊಡ್ಡಿ ಹೆಣ್ಮಗಳು, ಅವ್ರ ಶಾಪ ತಟ್ಟಲ್ವ ನಿನಗೆ? ಅಲ್ಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಬಂಡಲ್ ಬಿಡ್ತೀಯಲ್ಲ. ರಾಜಕೀಯ ದ್ವೇಷಕ್ಕಾಗಿ ಕುಮಾರಸ್ವಾಮಿ ಅವರು ನಾವು ಯಾವತ್ತಿಂದ ಹೋರಾಟ ಮಾಡ್ತಾ ಇದ್ದೀವಿ? ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾಗಿಂದ ಹೋರಾಟ ಮಾಡ್ತಾ ಇಲ್ವ ನಾವು? ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ಬಿಟ್ಟಿದ್ದಾರೆ, ಅದಕ್ಕೆ ಹೋರಾಟ ಮಾಡ್ತಾವ್ರೆ. ಅವಾಗಿಂದ ಹೋರಾಟ ಇವಾಗ ಯಾಕೆ? ಇದು 472 ದಿವಸ ಆಯ್ತು ರೀ ಪ್ರಾರಂಭ ಆಗಿ, ನೆನ್ನೆ ಮೊನ್ನೆದಲ್ಲ ಹೋರಾಟ. ನಾನು ನಮ್ಮ ಹೋರಾಟಗಾರರಿಗೆ ಮಾನ್ಯ SP ಸಾಹೇಬ್ರೆ, ನಾವೇನಾದರೂ ಪ್ರವೋಕ್ ಮಾಡಿದರೆ ಇಷ್ಟೊತ್ತು ಏನೇನು ಅವಾಂತರಗಳು ಗಂಡಾಂತರಗಳಾಗ್ತಿದ್ವೋ ನಾನು ಪ್ರತಿ ಕ್ಷಣ ಪ್ರತಿ ಹೆಜ್ಜೆಲೂ ಹೇಳ್ತೀನಿ, ನಾವು ಕಾನೂನನ್ನ ಕೈಗೆತ್ಕೊಳ್ಳೋದು ಸರಿ ಇಲ್ಲ. ತಾಳ್ಮೆಯಿಂದ ಇರಬೇಕು, ಸೌಮ್ಯವಾಗಿ ಹೋರಾಟ ಮಾಡೋಣ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಕಾನೂನು ಅನ್ನೋದು, ಈ ಸಂವಿಧಾನ ಅನ್ನೋದು ಈ ದೇಶದಲ್ಲಿದೆ ಅಂತೇಳಿ 1000 ಸಾರಿ ಹೇಳಿದ್ದೀನಿ. ನಾವೇನಾದರೂ ಇನ್ನು ವೈಲೇಷನ್ ಮಾಡಬೇಕು ಅಂದಿದ್ರೆ ನಾವು ಒಂದು ಕ್ಷಣ ವೈಲೇಷನ್ ಮಾಡಲಿಕ್ಕೆ, ನಾವು ಆ ತಪ್ಪು ಕೆಲಸ ಮಾಡೋಕ್ಕೆ ಇವತ್ತಿಗೂ ಕೂಡ ಹೋಗ್ತಾ ಇಲ್ಲ. ಇವತ್ತಿಗೂ ನಿಮ್ಮಲ್ಲಿ ನಿವೇದನೆ ಮಾಡ್ತಾ ಇದ್ದೀನಿ, ದಯಮಾಡಿ ಇದಕ್ಕೆ ನೀವು ಕಡಿವಾಣ ಹಾಕಲಿಲ್ಲ. ಯಾರೋ ಬರೋದು ನಮ್ಮ ಹೋರಾಟಗಾರನ ಹತ್ತಿಕ್ಕಂಥ ಕೆಲಸ ಮಾಡೋದು, ಯಾರೋ ಬರೋದು ಪೋಸ್ಟ್ ಅಂಟಿಸೋದು, ಯಾರೋ ಬರೋದು ನಮ್ಮವ್ರು ಯಾರಾದ್ರೂ ಒಂದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈಲೇಷನ್ ಮಾಡಿದ್ರೆ ನೀವು 3 ದಿನ ಕರ್ಕೊಂಡು ಕುಂಡಿಸ್ತೀರಿ, ಕೇಸ್ ಹಾಕ್ತೀರಿ. ಸುಮ್ಮನೆ ಟ್ಯಾಗ್ ಮಾಡಿದ್ರೆ ಫೇಸ್ಬುಕ್ಕು ಇನ್ಸ್ಟಾದಲ್ಲೋ ಟ್ಯಾಗ್ ಮಾಡಿದ್ದಕ್ಕೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ಗಳನ್ನು ರಿಜಿಸ್ಟರ್ ಮಾಡಿಸ್ತಾ ಇದ್ದೀರಿ. ಇದಕ್ಕೆ ನಿಮಗೆ ಶಕ್ತಿ ಇಲ್ವಾ ಸಾಹೇಬ್ರೆ?